ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ಗುರುಮಕ್ಕಳೇ, ಮಕ್ಕಳಿಗೆ ಜ್ವರ ಬಂದರೆ, ನೆಗಡಿ ಬಂದರೆ, ಕೆಮ್ಮು ಬಂದರೆ, ಅಥವಾ ಬೇರೆ ದೊಡ್ಡವ್ರಿಗೂ ಅಷ್ಟೇ ತಲೆನೋವು, ಜ್ವರ, ಕೆಮ್ಮು ಬಂದಾಗ ನಾವು ಮನೆ ಮದ್ದು ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಕೆಲವು ಐಟಮ್ಸನ್ನು ತೊಗೊಂಡು ಬಂದು ಮನೆಯಲ್ಲೇ ನಾವು ಔಷಧಿಯನ್ನು ತಯಾರು ಮಾಡ್ಕೋಬೋದು. ಆಯುರ್ವೇದಿಕ್ ಔಷಧಿ. ಇದಕ್ಕೆ ಬೇಕಾದ ವಸ್ತುಗಳಂದರೆ ಪಚ್ಚಕರ್ಪೂರ ಒಂದಿರುತ್ತೆ, ಅದು ಬೇಕಾಗುತ್ತೆ, ಪಚ್ಚಕರ್ಪೂರ. ಹಾಗೆ ಪಪ್ಪರ್ಮೆಂಟ್ ಅಂತ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಮಗೆ ಒಂದು ಓಮ ಅಂದರೆ ಈಗ ವಾಮಟರ್ ಅಂತ ಕೇಳಿರ್ತೀರ. ವಾಮ್ ವಾಟರ್ ಅಂತ. ಆ ವಾಮಟರ್ ತಯಾರು ಮಾಡೋದು ಇದೇ ಪದಾರ್ಥದಿಂದ, ಓಮ ಅನ್ನುವಂಥ ಒಂದು ಪದಾರ್ಥದಿಂದ. ಅದು ನೋಡೋಕ್ಕೆ ಒಳ್ಳೆ ಕಲ್ಚಕರೆ ಕರ್ಪೂರ ಥರ ಇರುತ್ತೆ. ನಾನು ನಿಮಗೆ ಎಲ್ಲ ತೋರಿಸ್ತೀನಿ. ಈಗ ನೆಗಡಿ ಬಂದಿದೆಯಾ ನಿನಗೆ? ಏನಾಗಿದೆ ನಿನಗೆ? ಜ್ವರ ಆಗಿದೆ? ಏನಾಗಿದೆ? ಕೈಯಲ್ಲಿ ಬಂದಲ್ಲ. ಇದನ್ನು ಈಗ ನಾವು ಓಮವ ನಾನು ತೋರಿಸ್ತೀನಿ ನೋಡಿ. ಓಮವ ಒಂದು ಪೀಸ್ ತೊಗೊಳ್ಳಿ, ಒಂದೇ ಒಂದು ಪೀಸ್, ಚಿಕ್ಕದಾಗಿ ಒಂದು ಪೀಸ್ ತೊಗೊಳ್ಳಿ. ಒಂದು ಪೀಸ್ ತೊಗೊಂಡಿದ್ರೆ ಇದನ್ನು ಪುಡಿ ಮಾಡ್ಕೊಳ್ಳಿ. ಇದನ್ನು ಪುಡಿ ಮಾಡ್ಕೋಬೇಕು. ಒಂದು ಶುದ್ಧವಾದ ಪೇಪರ್ ಮೇಲೆ ಹಾಕಿ ಪುಡಿ ಮಾಡ್ಕೋಬೇಕು. ಓಮವ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ. ಒಂದು 20 ರೂಪಾಯಿಗೆಲ್ಲ ಕೊಡ್ತಾರೆ. ಇದು ಒಳ್ಳೆ ಸ್ಮೆಲ್ ಇರುತ್ತೆ, ವಾಸನೆ ಗೊತ್ತಾಯ್ತಲ್ಲ, ವಾಸನೆ ಇರುತ್ತೆ. ಇದನ್ನು ಪುಡಿ ಮಾಡ್ಕೊಳ್ಳಿ. ಓಮವ ಅಂತ ಕೇಳಿದ್ರೆ ಕೊಡ್ತಾರೆ. ಅದನ್ನು ಶುದ್ಧವಾದ ಒಂದು ಪೇಪರ್ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡು ಪುಡಿ ಮಾಡಬೇಕು. ನಾನು ತೋರಿಸ್ತೀನಿ ಯಾವ ರೀತಿ ಅಂತ. ಪುಡಿ ಮಾಡಬೇಕು ಈ ಒಂದು ಪದಾರ್ಥ. ಇದರ ಜೊತೆಗೆ ಇನ್ನೂ 2 ಪದಾರ್ಥ ಇರುತ್ತೆ, ಅದನ್ನು ಆಮೇಲೆ ಹೇಳ್ತೀನಿ ನಾನು ಯಾವ ರೀತಿ ಅಂತ. ಮೊದಲು ಇದು ನೋಡಿ, ಇದು ನಾನು ನಿಮಗೆ ತೋರಿಸ್ತೀನಿ. ಕಲ್ಚಕ್ರೆ ಥರ ಇರುತ್ತೆ, ಕಲ್ಚಕ್ರೆ ಥರ. ಸುತ್ತಿ ಎತ್ಕೊಳ್ಳಿ, ಸುತ್ತಿ ಇಲ್ಲಿದೆ, ಸುತ್ತಿ ಹಾಂ. ಇನ್ನು ಕೇಳ್ಬಿಟ್ಟು ಅಲ್ಲ ವಾಸನೆ ಹೇಳ್ಕೋ. ಅಲ್ಲ ಎಡೆ ಹಾಂ ಎಡೆ. ಇದನ್ನು ಸಣ್ಣ ಚೂರಾಗಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡು ಆದಮೇಲೆ ಅಲ್ಲಿ ನಾನು ಕೆಲವು ಡಬ್ಬಿಗಳಿಟ್ಟಿದ್ದೀನಿ. ಆ ಡಬ್ಬಿನಲ್ಲಿ ಹಾಕ್ತೀನಿ, ನಿಮಗೆ ತೋರಿಸ್ತೀನಿ. ಒಟ್ಟು 3 ಪದಾರ್ಥವನ್ನು ಒಂದು ಡಬ್ಬಿನಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಆದರೆ ಈ 3 ಪದಾರ್ಥದಲ್ಲಿ ವಾಮ ಮತ್ತು ಪಚ್ಚಕರ್ಪೂರ ಒಂದು ಕಡೆ ಇಡ್ಬೋದು, ಹತ್ರ ಇಡ್ಬೋದು. ಆದರೆ ಇನ್ನೊಂದು ಪಪ್ಪರ್ಮೆಂಟ್ ಅಂತಿದೆ. ಅದು ಏನರಿಂದ ತಯಾರು ಮಾಡ್ತಾರೆ ನನಗೂ ಗೊತ್ತಿಲ್ಲ. ಮುಟ್ಬಿಡೆ. ಅಲ್ಲ, ಇದನ್ನು ಈಗ ಪುಡಿ ಮಾಡಿ ನೋಡಿ ಈ ಡಬ್ಬಿನಲ್ಲಿ ಹಾಕಬೇಕು. ಈ ಥರ ಒಂದು ಡಬ್ಬಿ ಇದೆಯಲ್ಲ, ಚಿಕ್ಕದು ಬಾಟಲ್ ಅವರೇ ಕೊಡ್ತಾರೆ. ಬಾಟ್ಲುಗಳು ಖಾಲಿ ಬಾಟ್ಲು ಪ್ಲಾಸ್ಟಿಕ್ದು ಅವರೇ ಕೊಡ್ತಾರೆ ಗ್ರಂಥಿಗೆ ಅಂಗಡಿಯಲ್ಲಿ. ನೀವು ತೊಗೋಬೋದು. ಆ ಗ್ರಂಥಿಗೆ ಅಂಗಡಿಯಲ್ಲಿ ಕೊಟ್ಟಂಥ ಈ ರೀತಿಯ ಪ್ಲಾಸ್ಟಿಕ್ ಖಾಲಿ ಡಬ್ಬಿ ಒಳಗೆ ತುಂಬಬೇಕು. ಯಾವುದನ್ನು ಸ್ವಲ್ಪ ಹಾಕಿ, ತುಂಬ ಏನು ಬೇಕಾಗಿಲ್ಲ ಅವರೇ, ಒಂಚೂರು ಅಷ್ಟೇ, ಒಂದು 2 ಪೀಸು. ಏನು ಪೀಸು? ಆ ಒಂದು ಹೋಮ ಇದೆಲ್ಲ ಅದರದ್ದು ಒಂದು 2 ಪೀಸ್ ಕಟ್ ಮಾಡ್ಕೊಳ್ಳಿ ಚಿಕ್ಕದಾಗಿ. ಒಂದು ಅವರೆಕಾಳು ಇಲ್ಲ ಅವರೆಕಾಳಷ್ಟು, ಇಲ್ಲ ಗೋಧಿ ಕಾಳಷ್ಟು, 1-2 ಗೋಧಿ ಕಾಳಷ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ಕಟ್ ಮಾಡಿ ಅದನ್ನು ಪುಡಿ ಮಾಡಿ ಆ ಬಾಟ್ಲೊಳಗೆ ಹಾಕಬೇಕು. ಇದು ಒಂದು ಪದಾರ್ಥ. ಇದರ ಜೊತೆಗೆ ನಾನು ನೋಡಿ, ಈಗ ಅದರೊಳಗಡೆ ಹಾಕಿದ್ದೀವಿ, ನೀವು ನೋಡ್ಬೇಕು, ಅದರೊಳಗಡೆ ಹಾಕಿದ್ದೀವಿ. ಈಗ ಗೊತ್ತಾಯ್ತಲ್ಲ. ಈಗ ಇದರ ಜೊತೆಗೆ ನಾವು ಇನ್ನೂ 2 ಪದಾರ್ಥವನ್ನು ಹಾಕಬೇಕಾಗುತ್ತೆ. ಮೊದಲು ಒಂದೊಂದು ಚೂರು ಹಾಕ್ಕೊಂಡಿದ್ದೀವಿ ಅಲ್ವಾ. ಈಗ 2 ಪದಾರ್ಥವನ್ನು ನೋಡಿ, ಇದು ನೋಡಿ, ಈಗ ಇದೇನಪ್ಪ ಅಂದರೆ ಅದೇ ಓಮವ. ಇದು
ಈಗ ಇದರ ಪುಡಿಯನ್ನು ನಾನು ಹಾಕಿರೋದು ನೆನ್ಪಿಟ್ಕೊಳ್ಳಿ, ಇದರ ಪುಡಿಯನ್ನು ಹಾಕಿರೋದು 2 ಬಾಟಲ್ಗೆ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಈಗ ಇದನ್ನು ಬಂದ್ ಮಾಡಬೇಕು, ಕವರ್ನಲ್ಲಿ ಹಾಕಿ ಸುತ್ತಿ ಸೈಡ್ಗೆ ಇಟ್ಬಿಡಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ. ಇದರ ಹತ್ರ ಆ ಪಪ್ಪರ್ಮೆಂಟ್ ಇಡಬಾರ್ದು. ಇಟ್ಟರೆ ಏನಪ್ಪ ಆಗುತ್ತೆ ಅಂದರೆ ಕರಗೋಗ್ಬಿಡುತ್ತೆ. ಹತ್ರ ಇಟ್ಟರೆ ಸಾಕು, ಗೊತ್ತಾಯ್ತಲ್ಲ. ಈಗ ನಾನು ಬರೀ ಓಮವ ಹಾಕಿದ್ದೀನಿ ಪೌಡ್ರು. ಆ ಕಲ್ಚಕ್ರೆ ಇತ್ತಲ್ಲ, ಕಲ್ಚಕ್ರೆ ಥರ ಇತ್ತಲ್ಲ, ಅದು ಕಲ್ಚಕ್ರೆ ಅಲ್ಲ, ಬಿಳಿ ಕಲ್ಲು ಥರ ಇತ್ತಲ್ಲ, ಬಿಳಿ ಕಲ್ಲಲ್ಲ ಅದು, ಓಮವ ಕಲ್ಲು. ಅದರಲ್ಲಿ ಸಣ್ಣ ಸಣ್ಣ ಪುಡಿ ಹಾಕಿದ್ದೀನಿ. ಏನಪ್ಪ ಇದೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಪಚ್ಚ ಕರ್ಪೂರ ಅಂದರೆ ಕೊಡ್ತಾರೆ, ಪೀಸುಗಳಿರುತ್ತೆ ಪಚ್ಚ ಕರ್ಪೂರ. ಇದು ಸ್ವಲ್ಪ ಒಂದೊಂದು ಚೂರು ಪುಡಿ ಮಾಡಿ ಅದೇ ಬಾಟಲಿಗಳಲ್ಲಿ ಹಾಕಬೇಕು. 2 ಬಾಟಲ್ ನಾನು ಮಾಡ್ಕೊಂಡಿದ್ದೀನಿ, ನೀವು 1 ಬಾಟಲ್ ಮಾಡ್ಕೊಳ್ಳಿ ಪರವಾಗಿಲ್ಲ, 2 ಬಾಟಲ್ ಮಾಡ್ಕೊಳ್ಳಿ ಪರವಾಗಿಲ್ಲ, 10 ಬಾಟಲ್ ಮಾಡ್ಕೊಳ್ಳಿ ಪರವಾಗಿಲ್ಲ. ನೋಡಿ ಇದು ಕರ್ಪೂರ, ನೆನ್ಪಿಟ್ಕೊಳ್ಳಿ ಕರ್ಪೂರ ರೀ. 1 ಪೀಸು ಇಲ್ಲ 1-2 ಪೀಸ್ ನೀಟಾಗಿ ಪುಡಿ ಮಾಡಿ ಮತ್ತು ಆ ಡಬ್ಬಿಗಳಲ್ಲಿ ಹಾಕಬೇಕು. ಈಗ ಆಲ್ರೆಡಿ ಆ ಡಬ್ಬಿಗಳಲ್ಲಿ ಏನು ಹಾಕಿದ್ದೀವಿ ನಾವು ನೋಡಿ, ಇದು ಪಚ್ಚ ಕರ್ಪೂರ, ನೆನ್ಪಿಟ್ಕೊಳ್ರಿ ಪಚ್ಚ ಕರ್ಪೂರ ಇದು, ಗೊತ್ತಾಯ್ತಾ. ಪಚ್ಚ ಕರ್ಪೂರ ನೋಡ್ಕೊಳ್ಳಿ. ಇದರ ಪೀಸ್ಗಳು ಮಾಡಬೇಕು, ಪುಡಿ ಮಾಡಬೇಕು, ಆಮೇಲೆ ಮಾಡೋಣ, ಪುಡಿ ಮಾಡಬೇಕು ಆಮೇಲೆ ಮಾಡೋಣ, ಓಕೆನಾ. ಇದು ನೋಡಿ ಪಚ್ಚ ಕರ್ಪೂರ. ಇವಾಗ ಇದ್ರದ್ದು 1-2 ಪೀಸ್ ತೊಗೋಬೇಕು ನಾವು, ಚಿಕ್ಕದಾಗಿ 1-2 ಪೀಸ್ ತೊಗೊಂಡು ಅದರೊಳಗಡೆ ಹಾಕ್ಬೇಕು. 2 ಡಬ್ಬಿನಲ್ಲೇ ಹಾಕಬೇಕು ಒಂದೊಂಚೂರು. ಆಲ್ರೆಡಿ ಆ ಡಬ್ಬಿಗಳಲ್ಲಿ ನಾವು ಏನು ಹಾಕಿದ್ವಿ, ಓಮವ ಪುಡಿ ಹಾಕಿದ್ವಿ, ಓಮವ ಪೀಸ್ಗಳನ್ನು ನಾವು ಹಾಕಿದ್ವಿ, ಓಮವ ಪೀಸ್ಗಳನ್ನು ಹಾಕಿದ್ವಿ. ಈಗ ಇದು ಪಚ್ಚ ಕರ್ಪೂರ. ಈ ಪೀಸ್ಗಳನ್ನು ನಾವು ಏನು ಮಾಡ್ತೀವಿ, ಈಗ ಅದೇ ಡಬ್ಬಿಗಳಲ್ಲಿ ಹಾಕ್ತೀವಿ. ಆಮೇಲೆ ನಾವು ನೆಕ್ಸ್ಟ್ ಪಪ್ಪರ್ಮೆಂಟ್ ಹಾಕಬೇಕಾಗುತ್ತೆ, ನಾನು ತೋರಿಸ್ತೀನಿ, ಓಕೆನಾ. ಮೊದಲು ಈಗ ನಾವು ಈಗ ಪಚ್ಚ ಕರ್ಪೂರ ಪೀಸ್ ಮಾಡ್ಕೊಂಡು ಹಾಕೋಣ, ಓಕೆನಾ. ಪಚ್ಚ ಕರ್ಪೂರ ಪೀಸ್ನ ಶುದ್ಧವಾದ ಪೇಪರ್ ಮೇಲೆ ನಾವು ಪಚ್ಚ ಕರ್ಪೂರ ಪೀಸ್ನ ಹಾಕಬೇಕಾಗುತ್ತೆ, ಗೊತ್ತಾಯ್ತಲ್ಲ. ಆ ಪೇಪರ್ನಲ್ಲಿ ನಾವು ಪೇಪರ್ ಮೇಲೆ ನಾವು ಒಂಚೂರು ಪುಡಿ ಮಾಡ್ಕೋಬೇಕು. ಈಗ ಪುಡಿ ಮಾಡಿಕೊಂಡು ನಾವು ಅದನ್ನು ಡಬ್ಬಿಗಳೊಳಗೆ ಹಾಕಬೇಕಾಗುತ್ತೆ. ಡಬ್ಬಿ ಒಳಗೆ ನೆನಪಿಟ್ಕೊಳ್ಳಿ, ಅದು ಕೈನಲ್ಲೇ ಪುಡಿ ಮಾಡ್ಬೋದು, ಅದಕ್ಕೇನು ಸುತ್ತಿಗಿತ್ತಿ ಏನು ಬೇಕಾಗಿಲ್ಲ. ಬರೀ ಡಬ್ಬಿ ಒಳಗೆ ಕೈನಲ್ಲೇ ಸುಮ್ಮನೆ ಹಂಗಂದ್ರೆ ಪುಡಿ ಆಗಿಬಿಡುತ್ತೆ. ಈ ಥರ ಸುತ್ತಿಗಿತ್ತಿ ಏನು ಅವಶ್ಯಕತೆ ಇಲ್ಲ, ಸುಮ್ಮನೆ ಹಂಗಂದ್ರೆ ಸಾಕು, ಪುಡಿ ಆಗಿಬಿಡುತ್ತೆ. ಯಾವುದೋ ಪಚ್ಚ ಕರ್ಪೂರ, ಗೊತ್ತಾಯ್ತಲ್ಲ. ಈಗ ಅದನ್ನು ನಾವು ನೋಡೋಕು ಈ ಡಬ್ಬಿಗಳಲ್ಲಿ ಹಾಕಬೇಕು, ಆ 2 ಡಬ್ಬಿನಲ್ಲಿ. ಅಲ್ಲಿಗೆ ಮೊದಲೇ ನಾವೇನು ಹಾಕಿದ್ವಿ, ಡಬ್ಬಿನಲ್ಲಿ ಓಮವ ಹಾಕಿದ್ವಿ, ಕರೆಕ್ಟಾ. ಓಮವ ಪುಡಿ ಹಾಕಿದ್ರಿ. ಈಗ ಆ ಡಬ್ಬಿಗಳಲ್ಲಿ ಏನು ಹಾಕ್ತಾಯಿದ್ವಿ, ಪಚ್ಚ ಕರ್ಪೂರ ಹಾಕ್ತಾಯಿದ್ವಿ, 2ನೇದು, ಗೊತ್ತಾಯ್ತಲ್ಲ. ಇವೆರಡೂ ಆದಮೇಲೆ 3ನೇದು ಒಂದಿರುತ್ತೆ, ಅದನ್ನು ನಾವು ಆಮೇಲೆ ತೋರಿಸ್ತೀನಿ, ಅದನ್ನು ಪಪ್ಪರ್ಮೆಂಟ್ ಅಂತಾರೆ. ಅದು 3ನೇದು ನಾವು ಹಾಕ್ಬಿಟ್ರೆ ಏನು ತಯಾರಾಗುತ್ತೆ ಅಂದರೆ, ಇದೊಂದು ಔಷಧಿ ತಯಾರಾಗುತ್ತೆ, ಆಯುರ್ವೇದಿಕ್ ಮೆಡಿಸನ್ನು. ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ, ಈ ಮಕ್ಕಳಿಗೆ ನೆಗಡಿ ಗಿಗಡಿ ಜ್ವರ ಗಿರ ಶೀತ ಆದರೆ ಅದು ಬರೀ ವಾಸನೆ ತೋರಿಸಿದ್ರೆ ಸಾಕು ರೀ, ಅವರಿಗೆ ವಾಸನೆ ತೋರಿಸಿದ್ರೆ ಸಾಕು. ನಮಗೂ ಅಷ್ಟೇ, ನಾವು ವಾಸನೆ ನೋಡಿದ್ರು ಸಾಕು, ಕೆಮ್ಮು ನೆಗಡಿ ಈ ಬ್ಯಾಕ್ಟೀರಿಯಾ ಎಲ್ಲ ಇದಾಗುತ್ತೆ, ಮತ್ತು ಶೀತ ಎಲ್ಲ ಹೋಗುತ್ತೆ. ನಾನು ಇದನ್ನು ಯಾಕಪ್ಪ ರೆಡಿ ಮಾಡ್ತಾಯಿದ್ದೀನಿ ಅಂದರೆ, ಈ ಮಗು ಇದೆಲ್ಲ ಇದು ಬಂತಿಲ್ಲಿ, ಅದಕ್ಕೆ ಇದು ತಯಾರು ಮಾಡ್ತಾ ಹೊರಟಿದ್ದೀನಿ ನಾನು. ನೋಡಿ 2 ಬಾಟ್ಲಲ್ಲಿ 2 ಐಟಮ್ಸ್ ಹಾಕಿದ್ದೀನಿ. ಏನೇನು, ಪಚ್ಚ ಕರ್ಪೂರ, ಓಮವ ಪಚ್ಚ ಕರ್ಪೂರ 2 ಬಾಟ್ಲಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. 2 ಬಾಟ್ಲ್ ತಯಾರು ಮಾಡ್ತೀನಿ ಈಗ, ಗೊತ್ತಾಯ್ತಾ. ಈಗ ನೋಡಿ ಅದನ್ನು ಕಟ್ಟಿ ಸೈಡ್ಗೆ ಇಡ್ತೀನಿ. ನೋಡಿ ಈ ಪಚ್ಚ ಕರ್ಪೂರ ಮತ್ತು ಓಮವ ಒಂದೇ ಬಾಕ್ಸಲ್ಲಿ ನೀವು ಇಡ್ಬೋದು, ಏನೂ ತೊಂದರೆ ಇಲ್ಲ. ಹತ್ರನೂ ಇಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಇನ್ನೊಂದಿದೆ ಪಪ್ಪರ್ಮೆಂಟು, ಅದನ್ನು ಇವು ಹತ್ರ ತರಬಾರ್ದು. ಅದನ್ನು ಇವು ಹತ್ರ ತಂದರೆ ಒಟ್ಟಾರೆ ಕರ್ಗೋಗ್ಬಿಡ್ತಾವೆ, 3 ನೀರು ಆಗಿಬಿಡ್ತವೆ, ನೀರು ಥರ ಆಗಿಬಿಡುತ್ತೆ, ಕರ್ಗೋಗ್ಬಿಡ್ತವೆ, ಗೊತ್ತಾಯ್ತಾ. ಅದು ನಾನು ಇನ್ನೊಂದು ತೋರಿಸ್ತೀನಿ ನಿಮಗೆ ಪಪ್ಪರ್ಮೆಂಟ್. ಇದನ್ನು ಕಟ್ಟಿ ದೂರ ಇಡಬೇಕು ಸೈಡ್ಗೆ. ಪಚ್ಚ ಕರ್ಪೂರ ಮತ್ತು ಈ ಒಂದು ಕರ್ಪೂರ, ಪಚ್ಚ ಕರ್ಪೂರ ಆಮೇಲೆ ಓಮ ಒಂದೇ ಕಡೆ ಇಡ್ಬೋದು, ಒಂದು ಬಾಕ್ಸಲ್ಲಿ ಹಾಕಿ ಇಡ್ಬೋದು, ತೊಂದರೆ ಏನಿಲ್ಲ. ಕಟ್ಟಿಬಿಟ್ಟು ನೋಡಿ ಈಗ ಬಾಕ್ಸಲ್ಲಿ ಇವೆರಡೂ ಒಂದೇ ಬಾಕ್ಸಲ್ಲಿ ಹಾಕಿರೂ ನಡೀತದೆ. ಯಾವುದು ಪಚ್ಚ ಕರ್ಪೂರ ಮತ್ತು ಓಮವ ಇವೆರಡೂ ಒಂದೇ ಬಾಕ್ಸಲ್ಲಿ ಹಾಕಿರೂ ನಡೀತದೆ. ಆದರೆ ಇನ್ನೊಂದಿದೆ, ಅದನ್ನು ಯಾವ ಕಾರಣಕ್ಕೂ ಈ ಬಾಕ್ಸಲ್ಲಿ ಹಾಕ್ಬಾರ್ದು. ನೀವು ಕಟ್ಟಿ ಹಾಕಿದ್ರು ಆ ಸ್ಮೆಲ್ಗೆ ಇವೆರಡನ್ನೂ ಅದು ಕರಗಿಸ್ಬಿಡುತ್ತೆ ಇನ್ನೊಂದು. ಅದಕ್ಕೆ ಅದನ್ನು ಸಪ್ರೇಟಾಗಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ. ನೋಡಿ ಈ ಬಾಕ್ಸ್ನ ಸಪ್ರೇಟಾಗಿ ಇಟ್ಕೋಬೇಕು ದೂರ. ಇವಾಗ ಇನ್ನೊಂದು ಬಾಕ್ಸ್ ತರ್ತೀನಿ, ನೋಡ್ಕೊ. ನೋಡಿ ಇದರಲ್ಲಿ ಪಪ್ಪರ್ಮೆಂಟ್ ಇದೆ. ಇದು ತುಂಬ 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 ಅಪಾಯ. ಇದೇನು ಏನೂ ಮಾಡಲ್ಲ ಇದು,
ಅವೆರಡನ್ನೂ ನೋಡಿ, ಅವೆರಡನ್ನೂ ಇದು ಅದು ಕರಗಿಸಾಕ್ಬಿಡುತ್ತೆ ಇವೆರಡನ್ನೂ. ಅವೆರಡು ಜೊತೆಲಿ ಇದು ಇಡಬಾರ್ದು. ಅದಕ್ಕೆ ಇದಕ್ಕೆ ಸಪ್ರೇಟ್ ಬಾಕ್ಸು. ಇದು ಹೆಂಗಪ್ಪ ಇರುತ್ತಂದರೆ ಟೇಸ್ಟಿ ಪೌಡ್ರ್ ಇರುತ್ತಲ್ಲ ಆ ಥರ ಇರುತ್ತೆ. ನಿಮಗೆ ಬಿಚ್ಚಿ ತೋರಿಸ್ತೀನಿ ಈಗ. ಇದನ್ನು ಯಾವ ಕಾರಣಕ್ಕೂ ಅವುಗಳ ಜೊತೆ ಇಡಬಾರ್ದು ನೋಡಿ, ಅವುಗಳ ಜೊತೆ ಇದನ್ನು ಇಡಬಾರ್ದು, ದೂರನೇ ಇಟ್ಕೋಬೇಕು. ಆ ಬಾಕ್ಸ್ ಇವಾಗ ಸಪ್ರೇಟ್ ಇಟ್ಬಿಡ್ಬೇಕು ನೋಡಿ, ಬಾಕ್ಸು ಅದರದ್ದು ಸಪ್ರೇಟ್ ಇಟ್ಬಿಡಬೇಕು. ಆದರೆ ಇದೇನು ಗೊತ್ತಾ, ಈಗ ಪಪ್ಪರ್ಮೆಂಟು ಅಲ್ಲ, ಇದು ಓಮವ ಮತ್ತು ಕರ್ಪೂರ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ. ಎರಡು ಸಪ್ರೇಟ್ ಎರಡೂ ಪಕ್ಕದಲ್ಲಿದ್ದರೂ ನಡೀತದೆ, ಇವೆರಡು ಏನಾಗಲ್ಲ ನೋಡಿರಿ. ಓಮವ ಕರ್ಪೂರ ಒಂದೇ ಬಾಕ್ಸಲ್ಲಿ ಇಟ್ಟಿದ್ದೀನಿ, ಏನೂ ಆಗಲ್ಲ. ಆದರೆ ಪಪ್ಪರ್ಮೆಂಟ್ನ ಅದರಿಂದ ದೂರ ಇಡಬೇಕು. ಈ ಬಾಕ್ಸ್ನ, ಆ ಪಪ್ಪರ್ಮೆಂಟ್ ಬಾಕ್ಸ್ ಇದೆಯಲ್ಲ ಅದರಿಂದ ದೂರ ಇಡಬೇಕು. ಹತ್ರ ಇಟ್ಟರು ಕೂಡ ಸ್ಮೆಲ್ಗೆ ಆ ಬಾಕ್ಸಲ್ಲಿರೋವಲ್ಲ ಇದ್ರ ಸ್ಮೆಲ್ಗೆ ಕರ್ಕೊಬಿಡ್ತವೆ. ಈ ಪಪ್ಪರ್ಮೆಂಟ್ ಸ್ಮೆಲ್ಗೆ ಆ ಬಾಕ್ಸಲ್ಲಿರೋವಲ್ಲ ಕರ್ಕೊಬಿಡ್ತವೆ. ಯಾವ ಕಾರಣಕ್ಕೂ ಅವು ಹತ್ರ ಸೇರಿಸ್ಬಾರ್ದು, ಗೊತ್ತಾಯ್ತಲ್ಲ. ಇದು ಪಪ್ಪರ್ಮೆಂಟು. ನಾನೀಗ ನಿಮಗೆ ಪಪ್ಪರ್ಮೆಂಟ್ನ ತೋರಿಸ್ತೀನಿ ಯಾವ ರೀತಿ ಅಂತ. ಈಗ ನಾವು ಆಲ್ರೆಡಿ ಡಬ್ಬಿನಲ್ಲಿ 2 ಡಬ್ಬಿನಲ್ಲಿ ಓಮುವ ಪುಡಿ ಒಂಚೂರು, ಪಚ್ಚಕರ್ಪೂರ ಒಂಚೂರು ಪುಡಿ ಹಾಕಿದ್ದೀವಿ. ಈಗ ನಾವು ಪಪ್ಪರ್ಮೆಂಟ್ ಹಾಕಬೇಕು ಈ ಪುಡಿಗಳನ್ನು. ಯಾಕೆ ಅಂದರೆ ಯಾರಿಗಾದ್ರೂ ಜ್ವರ, ಕಾಯಿಲೆ, ಕೆಮ್ಮು ಬಂದರೆ, ಈ ಮಗು ನಮ್ಮ ಮನೆಗೆ ಬರುತ್ತೆ ಆಗಾಗ. ಈ ಮಗು ಯಾರಪ್ಪ ಅಂದರೆ ಇಲ್ಲಿ ನಮ್ಮ ಮನೆ ಮುಂದೆ ಆಪೋಸಾಗಿ ದೂರದಲ್ಲಿ ಒಂದು ಮನೆ ಇದೆ. ಈ ಹೊಲದಿಂದ ಆಚೆ, ಈ ಮನೆ ಮುಂದೆ ಹೊಲದಿಂದ ಆಚೆ ತುಂಬ ದೂರದಲ್ಲಿ ಒಂದು ಮನೆ ಇದೆ. ಅಲ್ಲಿಂದ ಈ ಮಗು ಆ ಕಡೆಯಿಂದ ಬಂದಿದೆ ಪಾಪ. ಹೊಲದ ಒಳಗಡೆ ಬರೋಕ್ಕಾಗಲ್ಲ, ದಾರಿಲ್ಲ. ನೋಡ್ರಿ ಇದು ನೋಡಿರಿ ಪಪ್ಪರ್ಮೆಂಟ್ ಪುಡಿ ಹೆಂಗಿದೆ ಅಂದರೆ ಟೇಸ್ಟಿ ಪೌಡ್ರ್ ಥರ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಹೆಂಗಿರುತ್ತೆ, ಟೇಸ್ಟಿ ಪೌಡರ್ ಥರ ಇರುತ್ತೆ. ಟೇಸ್ಟಿಗೆ ಗೊತ್ತಲ್ಲ ನೀವು, ಅಕ್ಕಿ ಕಾಳು ಥರ ಇರುತ್ತೆ. ಇದರಲ್ಲಿ ಒಂದು 5-6 ಪೀಸ್ ನೀವು ಅದಕ್ಕೆ ಹಾಕಿದರೆ ಸಾಕು, ಕರ್ಗೋಗ್ಬಿಡುತ್ತೆ ಅದರಲ್ಲಿರೋದೆಲ್ಲ, ಗೊತ್ತಾಯ್ತಲ್ಲ. ಅದರಲ್ಲಿರೋದೆಲ್ಲ ಕರ್ಗೋಗ್ಬಿಡುತ್ತೆ. ನಾನು ಒಂದೇ ಚೂರು ಎತ್ಕೊಂಡಿದ್ದು ಆಲ್ರೆಡಿ ನನ್ನ ಕೈನಲ್ಲಿ ಪಚ್ಚಕರ್ಪೂರ ಆಮೇಲೆ ಓಮುವ ಎಲ್ಲ ಕೈಯಲ್ಲಿ ಮುಟ್ಬಿಟ್ಟಿದ್ದೀನಿ. ಕೈಯಲ್ಲಿ ಮುಟ್ಟಿರೋದ್ರಿಂದ ಇದು ನನ್ನ ಕೈನಲ್ಲಿ ಇವಾಗ ಕರ್ಗೋಗೋಂಥ ಚಾನ್ಸಸ್ ಇದೆ. ಯಾಕಂದರೆ ನನ್ನ ಕೈನಲ್ಲಿ ಆ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಗೆ ಇದು ನನ್ನ ಕೈನಲ್ಲಿ ಹಾಕ್ಕೊಂಡಿದ್ನಲ್ಲ, ನನ್ನ ಕೈನಲ್ಲೇ ಕರ್ಗೋಗ್ಬಿಡ್ತದೆ. ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಕರ್ಗೋಗುತ್ತೆ ಅಂತ. ಯಾಕಂದರೆ ಪಚ್ಚಕರ್ಪೂರ ನನ್ನ ಕೈನಲ್ಲಿ ಅವಾಗೇ ಮುಟ್ಟಿದ್ದೀನಿ, ಓಮುವ ಮುಟ್ಟಿದ್ದೀನಿ. ಈಗ ನಾವು ಈ ಒಂದು ಏನಿದು, ನೀವು ಟೇಸ್ಟಿ ಪೌಡ್ರ್ ಅಲ್ಲಪ್ಪ ಇದು, ಯಾವ ಕಾರಣವೂ ಆಹಾರಕ್ಕೆಲ್ಲ ಬಳಸೋಂಗಿಲ್ಲ. ಟೇಸ್ಟಿ ಪೌಡ್ರಲ್ಲ ಇದು, ತಿನ್ನೋಂಗಿಲ್ಲ ಇದೆಲ್ಲ, ಯಾವುದು ನೆನ್ಪಿಟ್ಕೊಳ್ಳೋ ತಿನ್ನಬಾರ್ದು. ನೋಡಿ ಇದು ನೋಡೋಕ್ಕೆ ಟೇಸ್ಟ್ ನೋಡಿ, ನನ್ನ ಕೈ ನೋಡ್ರಿ ಹೆಂಗಾಗ್ಬಿಟ್ಟಿದೆ ನೋಡ್ರಿ, ತೇವ ಆಗಾಯ್ತು, ಕರ್ಗೋಯ್ತು. ಅದೇ ಅದು ಕಾಳುಗಳಿರುತ್ತೆ ನೋಡಿ, ಇದನ್ನು ಸಪ್ರೇಟಾಗಿ ನಾವು ಎತ್ತಿಡ್ಬೇಕು, ನೆನ್ಪಿಟ್ಕೊಳ್ಳಿ. ಅವುಗಳ ಹತ್ರ ಸೇರಿಸ್ಬಾರ್ದು. ಇದನ್ನು ನೀಟಾಗಿ ಕಟ್ಬಿಟ್ಟು ಸಪ್ರೇಟಾಗಿ ಆ ಬಾಕ್ಸಲ್ಲಿ ಹಾಕಿ ದೂರ ಇಡಬೇಕು, ಗೊತ್ತಾಯ್ತಲ್ಲ. ಈಗ ಮಗು ನೋಡಿ, ಈಗ ಈ ಬಾಕ್ಸಲ್ಲಿ ಹಾಕಿದ್ದನ್ನು ದೂರ ಇಡ್ತೀನಿ. ಇದನ್ನು ಪಪ್ಪರ್ಮೆಂಟ್ ಅಂತೀವಿ. ಸಿಂಗಲಾಗಿ ಇಡಬೇಕು ಇದನ್ನು, ಇದ್ರ ಜೊತೆ ಯಾವುದನ್ನು ಸೇರಿಸ್ಬಾರ್ದು, ಗೊತ್ತಾಯ್ತಲ್ಲ. ಈ ಬಾಕ್ಸಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಡ್ತೀನಿ, ಓಕೆನಾ. ನೋಡಿ ಆ ಬಾಕ್ಸ್ನ ಸಪ್ರೇಟ್ ಇಡ್ತೀನಿ. ಹತ್ರ ಕೂಡ ಇಡಬಾರ್ದು ಬಾಕ್ಸ್ಗಳು, ನೆನ್ಪಿಟ್ಕೊಳ್ಳಿ. ಈಗ ನೋಡಿ ಡಬ್ಬಿಗಳಲ್ಲಿ ನಾವು 3 ಪದಾರ್ಥನ ಮಿಕ್ಸ್ ಮಾಡಬೇಕು. ಅಂದರೆ 3 ಪದಾರ್ಥ ಪಪ್ಪರ್ಮೆಂಟು ಕೂಡ ಈ ಡಬ್ಬಿನಲ್ಲಿ ಆ ಡಬ್ಬಿನಲ್ಲಿ ಹಾಕಬೇಕಾಗುತ್ತೆ, ಸ್ವಲ್ಪ ಪಪ್ಪರ್ಮೆಂಟ್ನ, ಗೊತ್ತಾಯ್ತಲ್ಲ. ಈಗ ಡಬ್ಬಿನಲ್ಲಿ ಹಾಕಿದ್ಮೇಲೆ ನಾವು ಮುಚ್ಚಳ ಮಾಡಿ ಸುಮ್ಮನೆ ಹಂಗೆ ಅಲ್ಲಾಡಿಸ್ಬಿಟ್ರೆ ಆಮೇಲೆ ಫುಲ್ಲಾಗಿ ಸ್ವಲ್ಪ ಹೊತ್ತಿಗೆ ಅದು ಕರ್ಗೋಗುತ್ತೆ. ಒಂದು ಅರ್ಧ ಅವರ್ಗೆಲ್ಲ ಕರ್ಗೋಗ್ಬಿಡುತ್ತೆ, ನೀರು ಆಗಿಬಿಡುತ್ತೆ. ಆಮೇಲೆ ವಾಸನೆ ಹೆಂಗಿರುತ್ತೆ ಗೊತ್ತಾ, 30 ಲೀಟ್ರೇ ಭಾಳ ಭಯಾನಕ ವಾಸನೆ ಬರುತ್ತೆ ನೋಡಿ. ಈ ಥರ ಸುಮ್ಮನೆ ಹಂಗೆ ಅಂದ್ಬಿಟ್ರೆ ಮುಗ್ದೋಯ್ತು. ಇವಾಗ ಅದೆಲ್ಲ ಪೀಸುಗಳಿದೆ, ಇನ್ನು ಸ್ವಲ್ಪ ಹೊತ್ತಿಗೆ ನೋಡಿದ್ರೆ ವಾಟ್ರ್ ಆಗಿಬಿಡುತ್ತದು, ಆಯಿಲ್ ಥರ ಆಗಿಬಿಡುತ್ತೆ, ಗೊತ್ತಾಯ್ತಾ. ಆಯಿಲ್ ಥರ ಆಗುತ್ತೆ. ಹಂಗಂತ ಅದನ್ನು ಕುಡಿಯೋಂಗಿಲ್ಲ, ತಿನ್ನೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಏನಿದ್ರು ನೋಡಿ, ಆ ಮಗು ಇದೆಯಲ್ಲ, ಆ ಮಗು ಉಸಿರಾಡಲಿಕ್ಕೆ ಅದನ್ನು ಕೊಡ್ಬೋದು, ತೊಂದರೆ ಇಲ್ಲ. ಉಸಿರಾಡಲಿಕ್ಕೆ ಅದು ಓಪನ್ ಮಾಡೀಗ ಕೊಡ್ಬೋದು, ಯಾರು ಬೇಕಾದ್ರೂ ಉಸಿರಾಡ್ಬೋದು, ಗಾಳಿನ ತೊಗೋಬೋದು, ಅದ್ರ ವಾಸನೆನ ತೊಗೋಬೋದು. ಆಗದು ಇದಾಗುತ್ತೆ. ಈಗ ಮಗುವಿಗೇನೋ ಕೊಡೋಣ, ಓಕೆನಾ, ಮಗುವಿಗೆ ಕೊಡೋಣ. ಅಷ್ಟೇ ಅಲ್ಲ, ಆ ಮೂತೆ ಹತ್ರ ಬಟ್ಟೆ ಇದೆಯಲ್ಲ, ಬಟ್ಟೆ ಒರೆಸಿದ್ರು ಕೂಡ ನಡೀತದೆ. ಇಲ್ಲ ವಾಸನೆ ಹೇಳಿ ಹೇಳಲ್ಲ ವಾಸನೆ ಅಣ್ಣ ಹಾಂ ಹೌದು. ಮತ್ತು ಬಟ್ಟೆ ಮೇಲೆ, ಈ ಬಟ್ಟೆ ಮೇಲೆ ಸ್ವಲ್ಪ ಬಟ್ಟೆ ಮೇಲೆ ಕೂಡ ಸ್ವಲ್ಪ ಇದು ಆಗ್ಬೋದು. ಇದು ಹಾಕಿದ್ರೆ ಕರಗುತ್ತೆ ನೋಡಿ, ಇದು ಕರಗುತ್ತೆ. ಕರಗಿದ ಮೇಲೆ ಮುಚ್ಚಳ ಹಾಕಿ ಇದು ತುಂಬ ಉಪಯೋಗ ಆಗ್ತಕ್ಕಂಥ ಒಂದು, ಗೊತ್ತಾಯ್ತಲ್ಲ ಇವರೇ ವೀಕ್ಷಕರೇ. ನೋಡಿ ಈಗ ಈ ಬಾಟ್ಲುಗಳಲ್ಲಿರೋದು ಕರಗುತ್ತೆ. ಇದನ್ನು ಒಂದೊಂದು ಡಬ್ಬಿನ ಫುಲ್ಲಾಗಿ ಮಾಡ್ಕೋಬೋದು ನಾವು. ನಾನು ಸ್ವಲ್ಪ ಮಾಡಿದ್ದೀನಿ ಸುಮ್ಮನೆ ನಿಮಗೆ ತೋರ್ಸೋಕ್ಕೆ.
ಈ ಮಗು ನಮ್ಮ ಮನೆ ಹತ್ರ ಬಂತು. ಪಾಪ ಅದು ಬರುತ್ತೆ ಆಗಾಗ, ರಜೆಗಳಲ್ಲಿ ಬರುತ್ತೆ, ಸ್ಕೂಲ್ ರಜೆ ಇರುವಾಗ ಏನಾದರೂ ಚಾಕ್ಲೇಟು ತಿಂಡಿ ಕೊಡ್ತೀನಿ. ಅದರಲ್ಲೂ ಬೇಸಿಗೆ ರಜೆನಲ್ಲಿ 10 ಮಕ್ಕಳು ಇಲ್ಲಿ ಬರ್ತವೆ. ಈಗ ಯಾರೂ ಇಲ್ಲಿ ಬರೋಕ್ಕಾಗಲ್ಲ. ನೋಡಿ ಇವರೇ, ಈ ಬಾಕ್ಸ್ಗಳು ಸಪ್ರೇಟ್ ನಾನೀಗ ಎತ್ತಿಡ್ತಾ ಇದ್ದೀನಿ. ನೀವು ಸಪ್ರೇಟ್ ಇಟ್ಕೋಬೇಕು. ಈಗ ಔಷಧಿ ಹೇಗೆ ತಯಾರು ಮಾಡೋದು, ಆಯುರ್ವೇದಿಕ್ ಔಷಧಿ ಮೆಡಿಸನ್ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು ನೋಡಿ, ಮುಂದಿನ ಭಾಗಗಳು ನೋಡಿ. ನೋಡಿ, ಬಳಸಬೇಕಾದ ಪದಾರ್ಥಗಳು 3. ಒಂದು ಪಚ್ಚಕರ್ಪೂರ, ಇನ್ನೊಂದು ಓಮವ, ಇನ್ನೊಂದು ಪಪ್ಪರ್ಮೆಂಟು. ಅಷ್ಟೇ ಸಾಕ್ರಿ, ಇನ್ನೇನು ಬೇಕಾಗಿಲ್ಲ. ಬಾಟ್ಲಿಗಳು 2 ಖಾಲಿ ತಗೊಳ್ಳಿ. 2 ಬಾಟ್ಲಿಗಳು ಅವರೇ ಕೊಡ್ತಾರೆ ಆ ಗ್ರಂಥಿಗೆ ಅಂಗಡಿಯಲ್ಲಿ. ಆ ಬಾಟ್ಲಿಗಳು ತೊಗೊಂಡು ಅದರೊಳಗೆ ಒಂದೊಂದು ಚೂರು ಹಾಕ್ಬಿಟ್ರೆ ನೀವು ಸರಿ ಹೋಗುತ್ತೆ. ಆದರೆ ಇಲ್ಲಿ ಎಚ್ಚರಿಕೆ ವಹಿಸ್ಬೇಕಾದ್ರೆ ಅದೇನಪ್ಪ ಅಂದ್ರೆ, ಈ ಪಚ್ಚಕರ್ಪೂರ ಆಮೇಲೆ ಓಮವ ಒಂದು ಕಡೆ ಇಟ್ಟರು ನಡೀತದೆ. ಯಾವ ಕಾರಣಕ್ಕೂ ಇವುಗಳ ಹತ್ರನ ಆ ಪಪ್ಪರ್ಮೆಂಟ್ ತರಬಾರ್ದು. ಪಪ್ಪರ್ಮೆಂಟ್ ಅಂದರೆ ನೀಟಾಗಿ ಕರ್ಗೋಗ್ಬಿಡುತ್ತೆ. ಇದೆಲ್ಲ ನೆನ್ಪಿಟ್ಕೊಳ್ಳಿ, ಓಕೆನಾ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನೋಡಿ, ಈಗ ಅದು ಕರಗಿದೆ, ನೋಡಿ ಕರಗ್ತಾ ಇದೆ. ಕರಗುತ್ತೆ, ಇನ್ನು ಸ್ವಲ್ಪ ಹೊತ್ತಿಗೆ ಕರಗಿಬಿಡುತ್ತೆ. ಗೊತ್ತಾಯ್ತಲ್ಲ? ಈ ರೀತಿ ಒಂದು ಬಾಟ್ಲಿ ತಯಾರು ಮಾಡ್ಕೊಳ್ಳಿ, ಓಪನ್ ಮಾಡಿ ವಾಸನೆ ತೋರಿಸಿ. ಹಾಗೆ ಇದರೋದನ್ನು ಫುಲ್ ಕರಗಿಬಿಡುತ್ತೆ, ನೀರು ಥರ ಆಗಿಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ. ಆಮೇಲೆ ಅದನ್ನು ಈ ಮಕ್ಕಳ ಹತ್ರ ಗಲ್ಲ ಇರುತ್ತಲ್ಲ, ಮಕ್ಕಳ ಕುತ್ತಿಗೆ ಹತ್ರ ಗಲ್ಲ, ಅದಕ್ಕೆ ಒಂದೊಂದು ಚೂರು ಅಂಟಿಸ್ಬಿಟ್ರೆ ನೀವು, ಅವರು ವಾಸನೆ ಹೇಳ್ಕೊತಾರೆ. ಎನಿ ಟೈಮ್ ಅವ್ರಿಗೆ ವಾಸನೆ ಇರುತ್ತೆ. ಅವ್ರ ಸುತ್ತಲೂ ಅವರ ಕ್ರಿಯೇಟ್ ಆಗುತ್ತೆ ವಾಸನೆ. ಆಗ ಅವ್ರಿಗೆ ನೆಗಡಿ, ಕೆಮ್ಮು, ಶೀತ ಎಲ್ಲ ಕಡಿಮೆ ಆಗುತ್ತೆ. ಪಾಪ ಅವ್ರಿಗೆ ಕಷ್ಟ ಕಮ್ಮಿ ಆಗುತ್ತೆ. ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾಯಿದ್ದೆ. ಇಲ್ಲಿ ಸಾಕಷ್ಟು ಮಕ್ಕಳು ಬರ್ತಿದ್ರು. ಪಾಪ ಅವರು ಈ ಜ್ವರ ಅದು ಇದರಿಂದ ತೊಂದರೆ ಆಗ್ತಾಯಿರುತ್ತೆ. ಅದನ್ನು ನೋಡಿ ನನಗೂ ಬೇಜಾರಾಗೋದು. ಅದಕ್ಕೆ ನಾನು ಅವ್ರಿಗೇನಾದರೂ ಇದು ಕೊಡಬೇಕಂತ ಅನ್ನಿಸ್ತು. ಅದಕ್ಕೆ ಈಗ ಕೊಟ್ಟಿದ್ದೀನಿ. ಇವಳ ಹೆಸರು ಧೃತಿ ಅಂತ, ಇಲ್ಲೇ ಇದೆ. ಪಾಪ ಅದ್ರ ಮೈ ಸರಿಯಿಲ್ಲ. ಓಕೆ ಅವರೇ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ಮುಂದಿನ ವಿಡಿಯೋಲಿ ಸಿಗೋಣ. ಈ ಥರ ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ಈ ರೀತಿ ವಿಡಿಯೋ ಮಾಡ್ಬೋದು.